ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇಂದು ನಮ್ಮ ಉದಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ಆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಗಳೆಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಇರೋರು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವ ವೀರರು ಯಾರು ಇಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಿಪ್ತಕರನ್ನೇ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುವ ಸಮಯವಿಲ್ಲ. ಈಗಿದರ ಉಪಾಯವೇನು? ಅಗ್ರಜ, ಇದಕ್ಕೆ ಜಾಗೃತಿಯಾಗಿ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದ್ರೆ ಪರಾಜಯವು ಖಂಡಿತ ಖಂಡಿತ ಖಂಡಿತ. ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಗೊತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ? ನಾನು ವ್ಯೂಹವನ್ನು ಭೇದಿಸುವೆನು. ಅದರ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನೀನು ನಮ್ಮ ಗೌರವ ವಂಶದ ಸ್ವರೂಪನು. ಇಂತಹ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾನುಗತವೆನಿಸದು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಇಂತಹ ಕೆಲಸಕ್ಕೆ ಕಳಿಸುವುದು ಲೋಕಾನುಗತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆ ತಂದೆ. ನಿನ್ನ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿ ಚಿಕ್ಕದಲ್ಲ. ಅದು ಶಾಸ್ತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡುತ್ತದೆ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕುಳಿತುಕೊಳ್ಳುವುದಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ವಿದ್ಯೆಯನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗೆ ಅನುಮತಿಯನ್ನು ಕೊಡು, ಆಗ ತಿಳಿಯುವೆ
ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಉತ್ಸಾಹಕ್ರಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಅಭಿಮನ್ಯುವಿಗೆ ನನ್ನ ಸೈನ್ಯವೆಲ್ಲವನ್ನು ಕರೆದುಕೊಂಡೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಬೇಯಿಸಿಕೊಡಲೇ ನಾವೆಲ್ಲರೂ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಚಲಿಸಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ನಿನ್ನಿಷ್ಟದಂತೆ ಆಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವು ನೀನು ಇವನನ್ನು ಬಿಟ್ಟಿರಲಾಗದು. ಬಾ ಕುಮಾರ ಅಭಿಮನ್ಯು, ಹೋಗು, ಜಯಶೀಲನಾಗಿ ಬಾ. ಆ ದ್ರೋಣನ ಚಕ್ರವ್ಯೂಹ ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸಿಕೊಂಡಿರಲು ಬಯಲಲ್ಲದು ತಂದೆ. ಹೋಗಿ ಬರುವೆನು, ನನ್ನನ್ನು ಆಶೀರ್ವದಿಸಿ. ಹೋಗಿ ಬಾ ಕುಮಾರ, ನೀನು ಜಯಶೀಲನಾಗಿ ಹಿಂದಿರುಗಿ ಬಾ. ದೊಡ್ಡಪ್ಪ, ಆ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಶತ್ರು ಹೃದಯವನ್ನು ತಲ್ಲಣಗೊಳಿಸೋಣ.
ದೊರೆಯಿತು ದೇವ. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಉಳಿದಿದೆ ದೇವ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದಲೂ ತಮ್ಮದಾಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ?
ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಹೌದೇ ಸ್ವಾಮಿ? ಇಲ್ಲಿ ನೋಡು ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ತನ್ನ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ತನ್ನ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವರು. ಇಂದಿನ ಆನಂದ ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ನಮ್ಮ ಪ್ರೇಮದ ವಿಚಾರವೂ ಹಾಗೇ ಇದೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ ಹೃದಯೇಶ್ವರಿ. ನೆನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಇಂದು ಪುನಃ ಸಮ್ಮಿಲರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವಳೆ ದೇವ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ಖಂಡಿತ ನನ್ನ ಮೇಲೆ ಕೋಪವಿಲ್ಲ. ಓ ಸ್ವಾಮಿ,
ತನ್ನ ಪಾರ್ಶ್ವದಲ್ಲಿ ಸ್ನಾನಗೊಂಡಿರುವುದು. ಕುಳಿತುಕೋಪ ಪ್ರಿಯೆ. ಸ್ವಾಮಿ, ಇರಲಿ ಸ್ವಾಮಿ. ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆಯಲ್ಲ? ಅಪರಾಧವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದು ದೇವ. ಇಲ್ಲ ಉತ್ತರ. ಈ ದಿನ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ಪ್ರೇಯಸಿ, ನನ್ನ ಮನೆ ಬೇಡ, ಲಘುಮುಖದಿಂದ ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಹಾಗೆ ನಾನು ನಿಮಗೆ ಸಹಾಯಕರಾಗುವೆನು ಸ್ವಾಮಿ. ಪ್ರೇಯಸಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ದೇವಿ. ಪ್ರಾಣೇಶ್ವರ, ಇದು ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಮ್ಮೆ ಇರಿಸಿ ನೋಡಲೇ ದೇವ. ಆಹಾ,
ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಅನಂಗ ರಾಜ್ಯಲಕ್ಷ್ಮಿ, ನಿನ್ನ ಸಖಿಯರು ದೊರೆದು ತಂದ ಹೂಗಳನ್ನು ಎಡೆಯಿರಿಸಿ ರೂಪುಗೊಂಡರತೆ ಚಂಚಲ ಕಟಾಕ್ಷ ಬಾಣಗಳನ್ನು ಉಡು. ಮನ್ಮನಶಾಯಿನಿ, ನಿನ್ನ ಹೃದಯ ಮಧ್ಯಭಾಗದಲ್ಲಿ ನನಗೆ ಆಶ್ರಯ ಕೊಡು. ಹಬ್ಬಬ್ಬ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ? ಕಾಂತಿ ಕಾಂತಿ ನಯ ಮನವಾ ಅಡ್ಡಿ ಮಾಡುವವೇ ಕರಗಳು. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವುದು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಾಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ನಿಜವನ್ನು ನಾನು ಹೇಳೋನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ನೀವು ನೋಡಿರುವ ಗಾನಮಯಿಯಾದ ಹಾಸ್ಯಮಯಾದ ಒಬ್ಬ ಉತ್ತರನ್ನು ಮಾತ್ರ ನೋಡಿರುವಿರಿ. ಇನ್ನು ಮುಂದೆ ವೀರಾಂಗ್ನಿಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರನ್ನು ನೋಡಿರುವಿರಿ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರೇಯಸಿ, ಹಾಗಾದರೆ ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗಿಸಿಕೊಳ್ಳುವುದೇ ದೇವ. ತಮ್ಮ ಇಚ್ಛೆ ಅಂತಾಗಲಿ. ಹೋಗಿ ಬನ್ನಿ ಸ್ವಾಮಿ. ಆಹಾ,
ನಾನು ನೋಡುವುದೇನನ್ನೋ ಈಶ್ವರ. ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈಗ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯೇ ಧನ್ಯ ಉತ್ತರ. ಆರ್ಯಾವರ್ತದಲ್ಲಿ ನೀವು ನಾರಿ ರತ್ನಳು. ಸ್ವಾಮಿ, ನೀವು ಎಷ್ಟೇ ಆಗಲಿ ಕ್ಷತ್ರಿಯ ರತ್ನರಲ್ಲವೇ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಸ್ವಾಮಿ? ಹೌದು ಪ್ರಿಯೆ, ಆದರೆ ನಿನಗಾವ ಗೌರವಗಳು ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿ ಉದುರಿಸದೆ ಸಾಹಸ ಮುಖ್ಯರಾಗಿ ತಮ್ಮ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವು ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನನ್ನು ಆದರದಿಂದ ಸ್ವಾಗತಿಸದ ಪತ್ನಿಯಾರು, ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷವನ್ನು ಸುರಿಸದ ಮಾತೆ ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಅಲ್ಲವೇ ಸ್ವಾಮಿ? ಹೌದು. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರಿಯ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ದೊಡ್ಡ ಕಂಬನಿಯೂ ಈ ಭೂಮಿಗೆ ಬಿದ್ದರು ನನ್ನ ಕೈಯಾಗಿ ನಿಮ್ಮ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವುದು ಸ್ವಾಮಿ. ಹಾಗಾದರೆ ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ.
ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ಕಾಳಜಿ ಅಪಜಯ ಇಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವವೂ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಕುಮಾರ, ಈ ದಿನ ನೀನು ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ಅದು ಸತ್ಯವೇ ಕಂದ? ಹೌದು ತಾಯಿ. ಇಂದು ಸುಭದ್ರೆಯು ವೀರ ಮಾತೆ ಎಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಸ್ತಂಭಿತರಾಗುವರು. ನನ್ನನ್ನು ಅರಸು ತಾಯಿ. ಜಯಶಾಲೆ ಪುತ್ರ, ತಾಯಿಯ ಪ್ರೇಮ, ತಂದೆ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲಿ. ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಲ್ಲಿ ಬೇರ್ಪಡಿಸಿದೆ ತಾಯಿ. ಉತ್ತರ ಸ್ವಾಮಿ, ನಗುತ್ತಾ ನನ್ನನ್ನು ಬೀಳ್ಕೊಡು. ತಾಯಿ, ನೋವೇನೆಂಬುದನ್ನು ಅರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಲಿಡುವೆ. ಇಂದಿನ ಯುದ್ಧದ ದುರ್ಬರ ಸಂದೇಹದಿಂದ ಅದು ಸುಡದಿರಲಿ. ಇಂದಿನ ಮಹತ್ಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರ ನೋಡಿ ಬೇಡ ಕುಮಾರ್. ನಿನ್ನಂತ ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಿನ ಶಸ್ತ್ರಾಸ್ತ್ರಗಳು ಒಳ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ಹೆಚ್ಚಿನ ನೆಂಟರಂತೆ. ಕಂದ, ಯುದ್ಧದಲ್ಲಿ ಜಯಶಾಲಿಯಾಗಿ ಎಂದಿರು ಕಂದ. ಉತ್ತರ ಎಲ್ಲರೂ ಹೋಗುವರು. ಮೃತ್ಯುಂಜಯ ಭೀಷ್ಮನು ಪರಾಜಿತನಾದನು. ಜರಾಜೀರ್ಣನಾದ ಈ ದ್ರೋಣನೆಂದು ಸೇನಾಧಿಪತಿಯು ಈ ರಣಯಜ್ಞದಲ್ಲಿ ಹೆಚ್ಚಿನ ತಂಡಗಳು ಈ ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ
ಈ ದ್ರೋಣನೆಂದು ತಲೆಬಾಗಿದವನು. ಹೇ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತಹ ಪಾತ್ರವನ್ನೇಕೆ ಕೊಟ್ಟೆ? ನಾನು ನಾಡಿಗೇಡಿಯಂತೆ ಯುಕ್ತ ವಿವೇಚನೆಗಳನ್ನು ತೊರೆದು ಈ ಭಯಂಕರ ನೇರದಲ್ಲಿ ದೀಕ್ಷಿತರಾಗಿರುವೆನು. ಗುರುದೇವ ಗುರುದೇವ ಧರ್ಮಾನಂದನ, ಈ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತು ಉದಯಿಸಿರುವುದು ಗುರುದೇವ. ನೀನು ದಳಪತಿಯಾಗಿದ್ದು ಈಗ ಆಗುವುದೇ ಗುರುದೇವ? ಏನಾಯ್ತು ಧರ್ಮಾನಂದನ? ಗುರುದೇವ, ನೀವು ರಚಿತ ಚಕ್ರವ್ಯೂಹವು ಅಭಿಮನ್ಯುವಿನ ಸಾವಿನ ಸಿಡಿಲಾಗಿದೆ ಗುರುದೇವ. ನಮ್ಮೆಲ್ಲರ ಅನುರಾಧವನ್ನು ಲೆಕ್ಕಿಸದೆ ಕುಮಾರ ಅಭಿಮನ್ಯು ವ್ಯೂಹವನ್ನು ಪ್ರವೇಶಿಸಿದರು. ವ್ಯೂಹದ ಆಮೇಲೆ ಈಶ್ವರನ ವರದಿಂದ ಮದನ್ಮತ್ತನಾದ ಸೈನ್ಯವನ್ನು ವ್ಯೂಹ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಬಿಡದಂತೆ ಪ್ರತಿಬಂಧಿಸಿದ್ದಾರೆ. ಈಗೇನು ಮಾಡುವುದು ಗುರುದೇವ? ಅರ್ಜುನನಲ್ಲಿ ಧರ್ಮಾನಂದನ, ಗುರುದೇವ, ಆ ಮಹಾದೇವನ ವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಗುರುದೇವ, ಅರ್ಜುನನು ಸಂಕ್ಷಪ್ತಕರೊಡನೆ ಹೋರಾಡುತ್ತಿರುವ ಈಗ ಬೇಗ ಹಿಂದಿರುಗುವ ಸಂಭವವಿಲ್ಲ ಗುರುದೇವ. ಇದು ಧರ್ಮಯುದ್ಧವಲ್ಲ. ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಚಿಂತಿಸು ಗುರುದೇವ. ಧರ್ಮಾನಂದನ, ನಾನು ಕೇವಲ ಮೃತ್ಯುನು, ಏನೋ ಮಾಡಲಾರದವನಾಗಿರುವೆನು. ಅವರ ಬಾಡಿದ ಕಣ್ಣುಗಳಿಗೆ ಬೀಳುವುದು, ತಮ್ಮ ಹಸಿರ ಹೊಟ್ಟೆ ಒಡೆಯಲು ಅಡಿದವರೇ ಇವೆರಡೇ. ಎಲ್ಲಿ ಮಾನವನು ಮೆದುಳಿನ ಜ್ಞಾನ ಭಂಡಾರವನ್ನು ತೋಳದ ಕಲಿತನದ ಸಿಟಿಯನ್ನು ಸಂತೆಯಲ್ಲಿ ಮಾರಲಿಡುವನು, ಅಲ್ಲಿ ಧರ್ಮಕ್ಕೆ ಸ್ಥಳದಲ್ಲಿ ಹುದು. ಧರ್ಮಾನಂದನ, ನಾನು ಹೇಳುತ್ತಿರುವುದೇನು? ಈಶ್ವರ, ಆಚಾರ್ಯ, ನೀನು ನನ್ನ ಶಿಷ್ಯ ಗುರುವಾದ ದ್ರೋಣನೇ, ಅಥವಾ ಯಾವುದಾದರೂ ದುಷ್ಟಭೂತವು ನಿನ್ನ ದೇಹವನ್ನು ಆಗ್ರಹಿಸಿರುವುದೇ? ಕೇಳಲಾರೆ. ಇದೇನು ಆಚಾರ್ಯ? ಯೋಧನ ಕೈಗೆ ಸಿಕ್ಕ ಶತ್ರುವನ್ನು ಹಾಗೆಯೇ ಬಿಡುವುದೇ? ಭೀಷ್ಮನ ತರುವಾಯ ನಿಮ್ಮನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಿದ್ದು ಇದಕ್ಕೋಸ್ಕರವೇ? ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಅಭಿಮನ್ಯುವಂತಹ ಸಾಮಾನ್ಯ ಬಾಲಕನಿಂದ ಕುರು ಸೈನ್ಯವನ್ನು ನಿರ್ಮಿಸಲಾಗದೆ ಹೋದರೆ ಇದಕ್ಕಿಂತಲೂ ಅಪಮಾನವೇ? ದುರ್ಯೋಧನ, ಆ ಅಭಿಮನ್ಯುವನ್ನು ಸಾಮಾನ್ಯ ಬಾಲಕರೆಂದು ತಿಳಿದೆಯಾ? ಆ 18 ವರ್ಷದ ಬಾಲಕರಲ್ಲಿ ಪಾಂಡವರ ಪ್ರತಿಯೊಂದು ಶಕ್ತಿಯು ಶ್ರೀಕೃಷ್ಣ ಪರಮಾತ್ಮನ ಮನೋಹರಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಈ ಮಾತುಗಳನ್ನಾಡಲು ಲಜ್ಜೆ ಇಲ್ಲವೇ ಆಚಾರ್ಯರೇ? ಅದು ಪ್ರಮಾಣವಾಯಿತು. ಅಭಿಮನ್ಯುವಿನ ಒದೇ ಹೊರತು ಕುರು ಸೈನ್ಯಕ್ಕೆ ವಿಚಾರವಿಲ್ಲ ಆಚಾರ್ಯ. ಅದನ್ನು ಬಲ್ಲೆ. ಈ ದಿನದ ಅದ್ಭುತದ ಘಟನೆಯಿಂದ ನನ್ನ ಬುದ್ಧಿಯು ಸ್ತಂಭಿತವಾಗಿರುವುದು. ಅಷ್ಟಾದಶ ವೀರ ತರುಣನೊಬ್ಬನು ಸಮಸ್ತ ಕುರು ಸೈನ್ಯದೊಡನೆ ಕೆಲಸಾಡುತ್ತಿರುವನು. ಅಪ್ಪ ಬಲೆ ಅಸ್ತ್ರಾಚಾರ್ಯನೊಬ್ಬ ಈ ದ್ರೋಣನ ಖ್ಯಾತಿಯು ಇನ್ನು ಸಾರ್ಥಕವಾಯಿತು. ಸರ್ವನಾಶ ಆಚಾರ್ಯ. ಅತ್ತ ನೋಡಿ, ಕುಮಾರ ಲಕ್ಷಣರು ಅಭಿಮನ್ಯುಗೆ ಎದುರಾದರು. ಪ್ರಮಾದವಾಯಿತು. ಎಲ್ಲರೂ ಸೇರಿ ಕುಮಾರ ಲಕ್ಷಣವನ್ನು ರಚಿಸೋಣ. ಇನ್ನು ನನ್ನ ಪ್ರತಿಶೋಧದ ದಾವಾಗ್ನಿಯು ಹತ್ತಿ ಉರಿಯಲಾರಂಭಿಸುವುದು. ಶಕುನಿಗೆ ದುರ್ಯೋಧನನು ಪುತ್ರ ಶೋಕದಿಂದ ದಹಿಸುವನು. ಶಕುನಿಗೀಗ ಆನಂದ,
ಮಹಾನಂದ ಪರಮಾನಂದ. ಹತಾಶನಾದ ದುರ್ಯೋಧನನು ಪಾಂಡವರೊಡನೆ ಸಂಧಿಗಿಳಿದರೆ, ಪಾಂಡವರನ್ನು ಕೊಪ್ಪಿದರೆ ಇಲ್ಲ, ಆಗೆಂದಿಗೂ ಆಗಕೂಡದು. ಇದಕ್ಕೊಂದು ತಂತ್ರ ಹೂಡುವೆ. ಇದುವರೆಗೆ ಆರ್ಯಾವರ್ತದಲ್ಲಿ ಯಾರು ಕಂಡು ಕೇಳದ ದುಸ್ಸಹ ಅತ್ಯಾಚಾರವನ್ನು ಈ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ನಡೆಯುವಂತೆ ಮಾಡುವೆ. ಆ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಗ್ರ ಕೃತ್ಯ ಅಧಿಪತ್ಯದ ಸಲುವಾಗಿಯೂ ಸಂಧಿಗೊಳಂಬಡುವುದಿಲ್ಲ. ಕುಮಾರ ಅಭಿಮನ್ಯು, ನನ್ನನ್ನು ಕ್ಷಮಿಸು. ಏಕೆಂದರೆ ಈ
ಅಧರ್ಮ ಯುದ್ಧದಲ್ಲಿ ನೀನು ಹತನಾಗುವೆ. ಏಕೆಂದರೆ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲ ದುಸ್ಸಹ ದ್ವೇಷಾಮಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು ನಿನ್ನ ಮರಣ ಅಗತ್ಯ. ಅಭಿಮನ್ಯು, ನಿನ್ನ ಮರಣ ಅಗತ್ಯ. ನಾನು ಹತನಾದನು ಶಕ್ತಿ. ಕುಮಾರ ಲಕ್ಷ್ಮಣನು ಹತನಾದನು, ನಮ್ಮನ್ನು ತೊರೆದು ಹೋದನು. ಹತನಾದರು. ಹೌದು, ನಡೆಯಿರಿ. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಒದಿಸೋಣ. ನಡೆ ಬಾವ.